ಇಲಿಯೂರಿನೊಳಗ ಒಂದ್ಸಲ ದೊಡ್ಡ ಯುದ್ಧ ನಡೆದು ಅಲ್ಲಿಯ ರಾಜ ಸತ್ತು ಹೋಗಿಬಿಡ್ತಾನ. ಆಗ ಯಾರು ರಾಜ ಆಗಬೇಕು ಅಂತ ಪೈಪೋಟಿ ನಡೆಯುತ್ತ. ಮಾರು ವೇಷದಲ್ಲಿದ್ದ ಒಬ್ಬ ಕಳ್ಳ ಆ ಊರಿಗೆ ರಾಜನಾಗಿ ಬಿಟ್ಟ. ಆ ಸಂದರ್ಭದೊಳಗ ಪರೂರಿನಿಂದ ಬಂದ ಒಬ್ಬ ಕವಿ ರಾಜನ ಸಮೀಪಕ್ಕೆ ಹೋಗಿ ಅವನನ್ನ ಪ್ರಶಂಸೆ ಮಾಡಿ ಕವಿತೆಗಳನ್ನ ಕಟ್ಟಿ ಹಾಡ್ದ. ರಾಜ ತಲೆದೂಗ್ತಾ ಅದನ್ನೆಲ್ಲ ಕೇಳ್ತಾ ಮನಸ್ಸಿನಲ್ಲಿಯೇ ಊರಿನ ಸಾಹುಕಾರರ ವರ್ತಕರ ಹಣವನ್ನ ಯಾವ್ಯಾವ ರೀತಿಯಲ್ಲಿ ಲಪಟಾಯಿಸಬೇಕು ಅಂತ ಯೋಚನೆ ಮಾಡ್ತಿದ್ದ. ಆಗ ಕವಿತೆಯನ್ನ ಪೂರೈಸಿದ ಕವಿ, ಈಗ ನೀವು ನನಗೇನಾದ್ರೂ ಬಹುಮಾನ ಕೊಡಬೇಕು ಅಂತ ಕೇಳಿಕೊಳ್ತಾನೆ. ಯಾರಿಗೂ ಕೂಡ ಏನನ್ನು ಕೊಟ್ಟು ಅಭ್ಯಾಸ ಇಲ್ಲದ ರಾಜ ಕೋಪಿಸಿಕೊಂಡು ಈತನ ಬಟ್ಟೆಗಳನ್ನೆಲ್ಲ ಕಸಿದುಕೊಂಡು ಇವನನ್ನ ಊರಿನಿಂದ ಆಚೆಗೆ ಓಡಿಸ್ಬಿಡಿ ಅಂತ ತನ್ನ ಪರಿವಾರದವರಿಗೆ ಅಪ್ಪಣೆ ಕೊಟ್ಟ. ಕಳ್ಳ ರಾಜನಾದ್ರೂ ಅವನ ಕುಸ್ವಭಾವ ಬದಲಿ ಆಗುತ್ತಾ.